ಇವರಿಬ್ಬರಿಗೆ ಒಬ್ಬಳು ನ್ಯಾಯಪರಾಯಣವಾದಂತ ಈ ಒಂದು ಇಬ್ಬರು ವಾತ್ಸಲ್ಯದಿಂದ ಸಂಪೂರ್ಣ ಪ್ರಜೆಗಳನ್ನ ಶ್ರದ್ಧಾ ಭಕ್ತಿಯಲ್ಲಿ ತಮ್ಮ ಮನಸ್ಸನ್ನು ಕಟ್ಟಿದ್ದಾರೆ. ಇಷ್ಟೊಂದು ವಾತ್ಸಲ್ಯದಿಂದಿದ್ದಾರೆ ರಾಜರು. ದುಃಖ ಅಂತಕ್ಕಂಥದ್ದು ಅವರಿಗೆ ಗೊತ್ತೇ ಇಲ್ಲ, ಅಷ್ಟು ಸುಖದಲ್ಲಿದ್ದಾರೆ. ದರಿದ್ರತ, ಅವನ ಒಂದು ರಾಜ್ಯದಲ್ಲಿರ್ತಕ್ಕಂಥ ಪ್ರಜೆಗಳಲ್ಲೂ ಕೂಡ ದರಿದ್ರತೆ ಇಲ್ಲ, ದುಃಖ ಇಲ್ಲ. ಅವರ ರಾಜರಲ್ಲಿ ಒಬ್ಬಳು ಕನ್ಯೆ ಇದ್ದಾಳೆ. ಅವಳ ಹೆಸರು ಗುಣಮಾಲ. ಏನಿತ್ತು? ಗುಣಮಾಲ ಅಂತ ಇದೆ. ಆ ಗುಣಮಾಲ ಕನ್ಯಾ ಯಾವ ತರ ಹೆಸರಿದೆ ಅದೇ ತರ ಅವಳಲ್ಲಿ ಗುಣನೂ ಕೂಡ ಸಮುದ್ರವಿದೆ. ಅವಳ ರೂಪ, ಸೌಂದರ್ಯ, ಬುದ್ಧಿ, ಕಲಾ, ನಿಪುಣತಾ ಎಷ್ಟು ಪ್ರಶಂಸಾ ಮಾಡಿದ್ರೂ ಕೂಡ ಸಾಲ, ಅಷ್ಟೊಂದಿದೆ. ಅದಕ್ಕಾಗಿ ಅವರಿಗೆ ಗುಣಮಾಲ ಅಂತ ಹೆಸರಿಟ್ಟಿದ್ದಾರೆ. ರಾಜಕುಮಾರಿ ಗುಣಮಾಲ ಯಾವಾಗ ವಿವಾಹಾವಸ್ಥೆಗೆ ಬಂದಿದ್ದಾಳೆ, ಆವಾಗ ಸಹಸ ಒಂದು ದಿನ ದೃಷ್ಟಿ ರಾಜನ ಕನ್ಯೆ ಮೇಲೆ ರಾಜನಿಗೆ ಬೀಳೋದ್ರಿಂದ ರಾಜ ಅಂತಾನೆ ಇವಳ ವಿವಾಹವನ್ನು ಯಾರ ಜೊತೆ ಮಾಡುವಂತ ಚಿಂತೆ ಮಾಡ್ತಾನೆ. ಚಿಂತಾಗ್ರಸ್ತನಂತ ರಾಜ ಒಂದು ದಿನ ಅವಧಿಜ್ಞಾನಿ ಮುನಿವರರನ್ನ ಕೇಳ್ತಾನೆ. ಅವಧಿಜ್ಞಾನಿ ಮುನಿಗಳನ್ನ ಕೇಳ್ತಾನೆ ರಾಜ. ಎಲ್ಲಾ ಕಡೆಗೂ ಚಿಂತೆ ಆಗಿ ಆಗಿ ಅಂತವನು ಗುಣವಾನ ವರ ಸಿಗ್ಬೇಕಲ್ಲ, ಎಲ್ಲೋ ಬಿದ್ದವರನ್ನ ನಮ್ ಕಟ್ಟಕ್ ಬರಂಗಿಲ್ಲ, ಅಂತ ಗುಣವಾನ ವರ ಸಿಗ್ಬೇಕಲ್ಲ ಅಂತ ಚಿಂತೆ ಮಾಡಿ ಮಾಡಿ ಎಲ್ಲೂ ಕಾಣದೆ ಮುನಿಗಳನ್ನ ಕೇಳ್ತಾನೆ. ನನಗೆ ನನ್ನ ಕನ್ಯೆಯ ಯೋಗ್ಯ ವರವನ್ನ ಚಿಂತೆ ನಮ್ಮನ್ನು ಕಾಡಿಸ್ತಾ ಇದೆ, ಕೃಪಾ ಮಾಡಿ ನನ್ನ ಕನ್ಯೆಗೆ ವರ ಯಾರಾಗುವವರಿದ್ದಾರೆ? ನೀವು ಅವಧಿ ಜ್ಞಾನಿಯಾಗಿದ್ದೀರಿ, ಮತ್ತೆ ಎಲ್ಲಾ ಕಡೆಯಿಂದನೂ ಕೂಡ ಆಗು ಹೋಗುಗಳನ್ನ ತಿಳ್ಕೊಂಡಂತ ಜ್ಞಾನಿ ಇದ್ದೀರಿ ಗುರುದೇವ್, ನನಗೆ ಹೇಳಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಈ ಪ್ರಶ್ನೆಗೆ ಉತ್ತರ ರೂಪದಿಂದ ಮುನಿರಾಜರು ಹೇಳ್ತಾರೆ, ರಾಜನ್, ಒಬ್ಬ ಪುರುಷ ತನ್ನ ಭುಜ ಬಲದಿಂದ ಸಮುದ್ರವನ್ನ ಈಜಾಡಿ ಈ ದ್ವೀಪಕ್ಕೆ ಬರ್ತಾನೆ. ಅವನೇ ನಿಮ್ಮ ಪುತ್ರಿಗೆ ಗುಣಮಾನಳಿಗೆ ವರನಾಗುತ್ತಾನೆ ಅಂತ ಮುನಿಗಳು ಹೇಳಿದ್ರು. ಯಾರು ಹೇಳ್ತಾರೆ ಇದನ್ನ? ಆ ಆಳುಗಳು ಶ್ರೀಪಾಲನಿಗೆ ಹೇಳ್ತಾ ಇದ್ದಾರೆ. ಅವಧಿಜ್ಞಾನಿ ಅವಧಿಜ್ಞಾನಿ ಜ್ಞಾನದ ಬಲದಿಂದ ಗುರುಗಳು ರಾಜನಿಗೆ ಹೇಳಿದ್ದಾರೆ. ಆ ರಾಜ ನಮ್ಮನ್ನು ಇಲ್ಲಿ ನಿಯುಕ್ತವಾಗಿ ಇಟ್ಟಿದ್ದಾನೆ, ಅದಕ್ಕಾಗಿ ನಿಮ್ಮಲ್ಲಿ ನಾನು ಬಂದಿದ್ದೇವೆ. ರಾಜ ನಮ್ಮನ್ನು ಆಜ್ಞೆ ಕೊಟ್ಟು ಕಳಿಸಿದ್ದಾನೆ. ಯಾರಾದರೂ ಪುರುಷರು ಸಮುದ್ರವನ್ನು ದಾಟಿ ಬಂದವರನ್ನ ನನಗೆ ಸೂಚನೆ ಕೊಡಿ ಅಂತೇಳಿ ರಾಜರು ನಮ್ಮನ್ನು ನಿಯುಕ್ತ ಮಾಡಿದ್ದಾರೆ ಇಲ್ಲಿ ಅಂತ ಹೇಳ್ತಾರೆ ಅವರು. ಇವತ್ತು ನಮ್ಮ ಶುಭ ಕರ್ಮದ ಉದಯ ಆಗಿದೆ, ನೀವು ಇಲ್ಲಿ ಬಂದಿರಿ, ಕೃಪಾಪೂರ್ವಕವಾಗಿ ರಾಜಪ್ರಸಾದಕ್ಕೆ ಬರಬೇಕು, ರಾಜ ಅರಮನೆಗೆ ಬರಬೇಕು, ರಾಜಕುಮಾರಿಯನ್ನ ವಧುವನ್ನಾಗಿ ಸ್ವೀಕಾರ ಮಾಡಿ ನಮ್ಮೆಲ್ಲರನ್ನು ಹರಿಸಬೇಕು ಅಂತ ಹೇಳಿ ಅವ್ರು ಕೇಳ್ಕೊಂತಾರೆ. ಈ ಪ್ರಕಾರ ಒಬ್ಬೊಬ್ಬರು ಹೇಳ್ತಿದ್ರು, ಕೆಲವರು ಹೋಗಿ ರಾಜನಿಗೆ ಸೂಚನೆಯನ್ನು ಕೊಟ್ಟಿರ್ತಾರೆ. ಅದರ ಅನುಸಾರವಾಗಿ ರಾಜ ಆ ಮುನಿಗಳ ವಚನಾನುಸಾರವಾಗಿ ವರ ಸಿಕ್ಕದ್ರಿಂದ ರಾಜ ಖುಷಿಯಾಗಿ ರಥ, ಆನೆ, ಕುದುರೆ ಎಲ್ಲವನ್ನು
ಅವನಿಗೆ ಏನ್ ಬೇಕಾ ಆ ವ್ಯವಸ್ಥೆಯನ್ನು ಮಾಡಿಕೊಂಡು ಅವನು ಸ್ವಾಗತಕ್ಕಾಗಿ ಬಂದಿರ್ತಾನೆ. ಸುಗಂಧಿತವಾದಂಥ ದ್ರವ್ಯ, ಸುಗಂಧಿತವಾದಂಥ ವಸ್ತ್ರ, ಆಭರಣ, ಸುಂದರವಾದಂಥ ಕಿರೀಟಗಳನ್ನು ತಗೊಂಡು ರಾಜ ಬಂದಿರ್ತಾನೆ. ವಾಸ್ತವ್ಯದಿಂದ ರಾಜ ಬಂದು ಅವನಿಗೆ ಭೇಟಿಯಾಗಿ ಅವನನ್ನ ಕರ್ಕೊಂಡು ಹೋಗಿ ಆ ಊರಿನಲ್ಲಿ ಮನೆಯಲ್ಲಿ ರಂಗೋಲಿ, ಮನೆಯಲ್ಲಿ ತೋರಣವನ್ನ ಕಟ್ಟಿಸಿ ದೊಡ್ಡ ಮೆರವಣಿಗೆಯಿಂದ ನಗರ ಪ್ರವೇಶವನ್ನ ಮಾಡಿಸ್ತಾನೆ. ಶೀಘ್ರವಾಗಿ ಶುಭ ಮುಹೂರ್ತದಲ್ಲಿ ವಿನಾಯಕ ಯಂತ್ರದ ಪೂಜೆ ಅಭಿಷೇಕವನ್ನ ಮಾಡಿಸಿ ಹವನ ಸಂಸ್ಕಾರವನ್ನು ಮಾಡಿಸಿ ಅಗ್ನಿ ಮತ್ತು ಪಂಚರ ಹಿರಿಯರ ಸಾಕ್ಷಿಯಾಗಿ ಪುತ್ರಿಯನ್ನ ಗುಣಮಾಲಳನ್ನ ಶುಭ ಪರಿಗ್ರಹಣವನ್ನ ಅಂದ್ರೆ ಮದುವೆಯನ್ನ ಶ್ರೀಪಾಲನ ಜೊತೆಗೆ ಮಾಡ್ತಾರೆ. ಯಾರು? ರಾಜ. ಅವರ ಒಂದು ಪದ್ಧತಿಗೆ ಅನುಸಾರವಾಗಿ ರಾಜಕುಮಾರಿಯನ್ನು ಅನೇಕ ನಗರ, ಗ್ರಾಮ, ಆನೆ, ಕುದುರೆ, ಸವಾರಿ, ಕಾಲ್ನಡಿಗೆ ನಡೆಯೋರು, ದಾಸಿ ಇವರನ್ನೆಲ್ಲರನ್ನು ಎಷ್ಟೆಷ್ಟು ಬೇಕೋ ರಾಜಕುಮಾರಿಗಾಗಿ ನಿಯುಕ್ತ ಮಾಡ್ತಾನೆ. ಏನಂತಾರೆ? ಉಡುಗೊರೆಯನ್ನ ಕೊಡ್ತಾನೆ. ಆನೆ, ಕುದುರೆ, ರಥ, ವಸ್ತ್ರ, ಆಭೂಷಣವನ್ನು ಕೂಡ ವಿವಾಹದಲ್ಲಿ ಏನೇನು ಬೇಕೋ ಪದ್ಧತಿಗೆ ಅನುಸಾರವಾಗಿ ರಾಜ ಬಹಳ ವಿಜೃಂಭಣೆಯಿಂದ ಮದುವೆ ಮಾಡಿಸ್ತಾನೆ. ಮತ್ತೆ ಹೇಳ್ತಾನೆ ರಾಜ, ಕುಮಾರ್, ನಾನು ನಿನಗೆ ಉಚಿತವಾದಂತ ಸಹಾಯವನ್ನ ಮಾಡಕ್ಕಾಗಿಲ್ಲ, ಆದರೂ ಕೂಡ ನನಗೇನು ತಿಳಿತಿದ್ದದನ್ನ ಮಾಡಿದ್ದೇನೆ, ಕ್ಷಮಾ ಮಾಡು ಅಂತೇಳಿ ತನ್ನ ಅಳಿಯನಲ್ಲಿ ಕೇಳ್ಕೊಂತಾನೆ. ಅದಕ್ಕಾಗಿ ನನ್ನ ಈ ಮಗಳನ್ನು ಸುಖಿಯಾಗಿಡು ಅಂತೇಳಿ ಅವನನ್ನ ಕೇಳ್ಕೊಂತಾನೆ. ಗುಣಮಾಲ ಅವಳ ಗುಣವನ್ನು ನೋಡಿ, ಆ ಒಂದು ಶ್ರೀಪಾಲನ ಗುಣವನ್ನು ನೋಡಿ ಗುಣಮಾಲ ಬಹಳ ಖುಷಿ ಆಗ್ತಾಳೆ. ಗೃಹಸ್ಥ ಧರ್ಮಾನುಸಾರ ಧರ್ಮ, ಅವರ ಒಂದು ಆಚರಣೆ, ವಿಚಾರವನ್ನು ನೋಡಿ ಬಹಳ ಖುಷಿ ಆಗ್ತಾಳೆ. ಆದರೆ ಸದೈವ ಸ್ನೇಹ, ವಾತ್ಸಲ್ಯ, ಧರ್ಮ ಯಾರಲ್ಲಿ ಇರ್ತದೆ ಅವರಿಗೆ ಈ ಸಂಸಾರದಲ್ಲಿ ಏನೂ ಕಮ್ಮಿ ಆಗಂಗಿಲ್ಲ. ಕರೆದು ಅವರಿಗೆ ದಾನ ಕೊಡುವಂತ ಈಗಲೂ ಕೂಡ ದಾನಿಗಳು ನಿಂತಿರ್ತಾರೆ. ಆ ಒಂದು ಶ್ರೀಪಾಲನು ಕೂಡ ಅವನ ಪುಣ್ಯ, ಅವನ ಧರ್ಮದ ಒಂದು ಅವಸರದಲ್ಲಿ ಕರೆದುಕೊಡುವಂತ, ಸಮುದ್ರವನ್ನು ದಾಟಿ ಹೋದ್ರೂ ಕೂಡ ಅವನಿಗೆ ಯಾವ ಕುಲ ಜಾತಿಯನ್ನು ಕೇಳದೆ ಅವನ ಜೊತೆಗೆ ಉತ್ತಮ ಕುಲದ ಕನ್ಯೆಯರನ್ನು ಕೊಂಡ ದಾನ ಕೊಡುವಂತ ಒಂದು ಪುಣ್ಯ, ದಾನ ನೀಡುವಂತ ಸಿಗುವಂತ ಪುಣ್ಯ ಅವನಲ್ಲಿತ್ತು. ವಿನಮ್ರತೆಯಿಂದ ರಾಜ ಕೈ ಜೋಡಿಸಿ ಅವನಲ್ಲಿ ನಮ್ಮನ್ನು ಕ್ಷಮಾ ಮಾಡಿ, ನಿಮಗೆ ಅನುಸಾರ ಏನೇನೂ ಕೊಡೋಕ್ಕಾಗಿಲ್ಲ ಅಂತೇಳಿ ಮತ್ತೆ ಕ್ಷಮಾ ತಗೊಳ್ತಿದ್ದಾನೆ. ಸಂಯೋಗವಶವಾಗಿ ನೀವು ರಾಜ್ಯ, ಸಮುದ್ರ ಎಲ್ಲವನ್ನು ದಾಟಿ ಇಲ್ಲಿಗೆ ಬಂದಿದ್ದಂತೆ ನಮ್ಮ ಪುಣ್ಯ ಇದೆ. ಆ ಸಮುದ್ರ ಅವನು ಹೇಳ್ತಾನ, ಯಾರು? ಶ್ರೀಪಾಲ್ ರಾಜ, ನನ್ನ ಜಾತಿ ಕುಲ ಎಲ್ಲಿಂದ ಬಂದೆ, ನಾನೊಬ್ಬ ದಾರಿ ಹೋಗುವಂತ ಯಾತ್ರಿಕಾರ, ಆದ್ರೂ ಕೂಡ ನಮ್ಮನ್ನು ಕೇಳ ನೀವು ನಿಮ್ಮ ಇದೊಂದು ಗುಣವಾನ ಇದ್ದಂತ ಕನ್ಯೆಯನ್ನು ಕೊಟ್ಟಿದ್ರೆ ಅಂದ್ರೆ ನಾನು ಕೂಡ ನಿಮ್ಮ ಮೇಲೆ ಋಣಿಯಾಗಿದ್ದೇನೆ ಅಂತೇಳಿ ಶ್ರೀಪಾಲನು ಕೂಡ ಅವನಿಗೆ ವಿನಯ ಮಾಡ್ಕೊಂತಾನೆ. ಈ ಉಪಕಾರವನ್ನು ನಾನು ಮರೆಯಲ್ಲ ಅಂತ ಹೇಳ್ತಾನೆ. ಧರ್ಮಾತ್ಮರಿಗೆ ಏನೂ ಕಮ್ಮಿ ಆಗಲ್ಲ, ಅದಕ್ಕೆ ಹೇಳೋದು.
ಸಹಸ್ರವಾಗಿ ಶ್ರೀಪಾಲ್ ರಾಜನು ವಿನಯಪೂರ್ವಕ ವಚನವನ್ನ ಕೇಳಿ ರಾಜ ಅತ್ಯಂತ ಶ್ರೀಪಾಲನ ವಚನವನ್ನು ಕೇಳಿ ಅತ್ಯಂತ ಪ್ರಸನ್ನನಾಗಿ ಗುಣಮಾಲ ಅಥವಾ ಶ್ರೀಪಾಲ ಸಾನಂದ ಸಂಪನ್ನದಿಂದ ಜೀವನ ವ್ಯತೀತ ಮಾಡ್ತಾ ಇರ್ತಾರೆ. ಮತ್ತೆ ಅಕಸ್ಮಾತ್ ಆಗಿ ಶ್ರೀಪಾಲ ಚಿಂತೆಯಲ್ಲಿ ಇದ್ದಾಗ ಒಂದು ಘಟನೆ ಆಗ್ತದೆ. ಏನು ಅಂತಂದ್ರೆ, ಮೈನಾ ಸುಂದರಿಯನ್ನ ಯಾವುದೋ ಪ್ರದೇಶದಲ್ಲಿ ಬಿಟ್ಟು ಹೋಗಿದ್ದ ಮತ್ತು ರಯಣ ಮಂಜುಸೆಯನ್ನ ಮದುವೆಯಾಗಿ ಅವಳನ್ನ ಜಹಾಜದಲ್ಲಿ ಬಿಟ್ಟು ತಾನು ಸಮುದ್ರ ಪಾಲಾಗಿದ್ದ. ಚಿಂತೆಯಲ್ಲಿ ಬಿದ್ದು ಬಿಡ್ತಾನೆ. ಚಿಂತೆಯಲ್ಲಿ ಬಿದ್ದಾಗ ಅವನ ಗುಣಮಾಲ ಕೇಳ್ತಾಳೆ, ಯಾಕೆ ಚಿಂತಿತರಾಗಿದ್ದೀರಿ? ಚಿಂತೆ ಕಾರಣ ಏನು ಅಂತ ಕೇಳ್ತಾನೆ. ಅವಾಗ ಹೇಳ್ತಾನೆ ನಾವೆಲ್ಲ ಹಿಂಗಾಗಿತ್ತು ಅಂತ. ಅವಾಗ ಏನಾಗುತ್ತೆ, ಅಷ್ಟರಲ್ಲಿ ಧವಲ್ ಸೇಠ್ ವ್ಯಾಪಾರಕ್ಕಾಗಿ ಅದೇ ಕುಂಕುಮ ದ್ವೀಪಕ್ಕೆ ಬರ್ತಾನೆ. ತನ್ನ ಎಲ್ಲ 500 ಜಹಾಜನ ಕರ್ಕೊಂಡು ಅಲ್ಲಿ ಕುಂಕುಮ ದ್ವೀಪದಲ್ಲಿ ವ್ಯಾಪಾರಕ್ಕೆ ಬಂದಾಗ ಆ ಒಂದು ಶ್ರೀಪಾಲನು ಕೂಡ ಅದೇ ದ್ವೀಪದಲ್ಲಿ ಇರ್ತಾನೆ. ಉಪಸ್ಥಿತ ಯೋಗ್ಯ ಸ್ಥಾನದಲ್ಲಿ ಆ ಒಂದು ಜಹಾಜೆಲ್ಲ ನಿಲ್ಲಿಸಿ ಧವಲ್ ಸೇಠ್ ಏನ್ ಮಾಡ್ತಾನೆ,